ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆಮೇಲೆ ಇವತ್ತು ಸಾಯಂಕಾಲಕ್ಕೆ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಬಾಳೆಕಾಯಿ ತೊಗೊಂಡಿದ್ದೀನಿ. ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊತೀನಿ. ಯಾವ್ದು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಟೀ ಮಾಡ್ತಾಯಿದ್ದೀನಿ. ಟೀಗೆ ಬಜ್ಜಿ ಟೀ ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಾಯಿದ್ದೀನಿ ಬಜ್ಜಿನ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಹಾಕೋ ರೆಸಿಪಿ ಎಲ್ಲ ನೋಡ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ನೋಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೋರಿಸ್ತೀನಿ. ಇವಾಗ ಇದೆಲ್ಲ ಕಟ್ ಮಾಡಿಕೊಂಡು ಯಾರು ಮಾಡೋದು ಅಂತ ತೋರಿಸ್ತೀನಿ. ಶೀಟ್ ತೊಗೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಕಲಿಸ್ಕೊಳ್ಳೋಣ. ಮೀಡಿಯಮ್ ಆಗಿ, ತುಂಬ ನೀರಾಗೂ ಬೇಡ, ತುಂಬ ಗಟ್ಟಿಗೂ ಬೇಡ, ಮೀಡಿಯಮಾಗಿ ಕಲಿಸ್ಕೊಳ್ಳೋಣ. ಎಲ್ಲರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ನೀವು ಯಾರು ಮಾಡ್ತೀರಾ ಅಂತ ಹೇಳಿ. ಅದನ್ನು ನಾನು ಟ್ರೈ ಮಾಡ್ತೀನಿ. ನೀವು ಯಾವ ಥರ ಮಾಡ್ತಾಯಿದ್ದೀರಾ ಅಂತ. ನಾನು ಈ ಥರ ಮಾಡ್ತಾಯಿದ್ದೀನಲ್ಲ, ನೀವು ನಾನು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ಥರ ಮಾಡ್ತೀನಿ. ನೀವು ಮಾಡೋ ಥರನೂ ನಾನು ಟ್ರೈ ಮಾಡ್ತೀನಿ. ಆಗಿದೆ ಅಂತ ನಾನು ಟ್ರೈ ಮಾಡಿ ನೋಡ್ತೀನಿ. ಆಮೇಲೆ ಫ್ರೆಂಡ್ಸ್, ಆ ಶೀಟೆಲ್ಲ ಕ್ಲೀನಾಗಿ ಕಲಿಸ್ಕೊಬೇಕು. ಉಂಡೆ ಎಲ್ಲ ಇರಬಾರ್ದು. ಉಂಡೆ ಥರ ಕ್ಲೀನಾಗಿ ಕಲಿಸ್ಕೊಳ್ಳಿ. ಉಂಡೆ ಇರೋ ಥರ ಕ್ಲೀನಾಗಿ ಕಲಿಸ್ಕೊಬೇಕು. ನಾನು ಇವತ್ತು ಪಾರ್ಕ್ ಹೋಗಿದ್ವಿ. ಒಂದು ರೌಂಡ್ ಹೊಡ್ಕೊಂಡು ಬಂದು ನಾನು ನನ್ನ ಮಗಳು ಇವಾಗ ಬಂದ್ಬಿಟ್ಟು ಅವಳು ಅಲ್ಲಿ ಕೇಳಿದ್ಲು. ಪಾರ್ಕ್ ಹತ್ರ ಬೋಂಡ ಬಜ್ಜಿ ಮಾಡ್ತಾಯಿದ್ರು. ಅಲ್ಲಿ ಕೇಳಿದ್ಲು ಈಸ್ಕೊಡು ಮಮ್ಮಿ ಅಂತ. ಅದಕ್ಕೆ ಇವಾಗ ಮನೇಲೇ ಮಾಡೋಣ ಅಂತ ಮನೇಲೇ ಮಾಡ್ತಾಯಿದ್ದೀನಿ. ಇವಾಗ ಇದು ರೆಡಿ ಆಗಿದೆ. ಬಿಸಿಯಾಗಕ್ಕೆ ಇಕ್ಕಿದ್ದೀನಿ. ಸ್ವಲ್ಪ ಬಿಸಿಯಾಗಲಿ. ಅವಾಗ ಎಣ್ಣೆ ಹಾಕ್ಕೊಳ್ಳೋಣ. ನನ್ನ ಮಗಳು ಹಾಕ್ತಾಳಂತೆ ಮಗಳು ಬಜ್ಜಿ. ನನ್ನ ಮಗಳು ಬಜ್ಜಿ ಹಾಕ್ತಾಳೆ. ಏನು ನೋಡಿ, ಒಂದು ರಂಗೋಲಿ ಹಾಕ್ತೀನಿ ಅಂದರೆ ನಾನು ರಂಗೋಲಿ ಹಾಕ್ತೀನಿ, ಒಂದು ಬಜ್ಜಿ ಹಾಕ್ತೀನಿ ಅಂದರೆ ನಾನು ಬಜ್ಜಿ ಹಾಕ್ತೀನಿ, ಒಂದು ದೋಸೆ ಹಾಕ್ತೀನಿ ಅಂದರೆ ನಾನು ದೋಸೆ ಹಾಕ್ತೀನಿ. ಮುಖದ ಮೇಲೆ ಎಗ್ರು ಬಿಡುತ್ತೆ. ಆಮೇಲೆ ಎಣ್ಣೆ ಅಷ್ಟೇ. ಒಂದು ಸ್ವಲ್ಪ ಬಿಟ್ಟು ನೋಡ್ತೀನಿ. ಬಿಸಿಯಾಗಿದೆ ಎಣ್ಣೆ ಅಂತ ಗೊತ್ತಾಗುತ್ತೆ. ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ಏನು ಅಡುಗೆ ಮಾಡ್ತಾಯಿದ್ದೀರಾ? ಏನೂ ಗೊತ್ತಿಲ್ಲ. ಒಂದು ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಡುಗೆ ಅಂತ. ಯಾವ ಥರ ಇದೆ ನೀವು ಮಾಡ್ಕೊಂಡು ತಿಂದ್ಬಿಟ್ಟು ನನಗೆ ಟೇಸ್ಟ್ ನೋಡಿಬಿಟ್ಟು ಹೇಳಿ ಯಾವ ಥರ ಇದೆ ಅಂದ್ಬಿಟ್ಟು. ಹಂಗೆ ಇದು ಮಾಡಬೇಡಿ, ಮಾಡಿಕೊಂಡು ತಿನ್ನಿ. ಬೇಕಾದರೆ ಸೋಡಾನು ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು. ನಾನು ಸೋಡಾ ನಮ್ಮ ಮನೇಲಿ ಇರಲಿಲ್ಲ, ಖಾಲಿಯಾಗಿತ್ತು. ಅದರಿಂದ ನಾನು ಹಾಕಿಲ್ಲ. ನೆಕ್ಸ್ಟ್ ಸರಿ ಹಾಕ್ಬೇಕಾದ್ರೆ ಸೋಡಾ, ನೀವು ಒಂದು ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿದ್ರೆ, ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನನಗೆ ಸೂಪರಾಗಿ ಬರುತ್ತೆ. ನನ್ನ ಮನೆಯಲ್ಲೇ ಕಡಲೆ ಹಸಿಟ್ಟು ಮಾಡ್ಕೊತಾ ಇದ್ದೆ. ನಾನು ಮನೆಯಲ್ಲೇ ಕಡಲೆ ಹಸಿಟ್ಟು ತಯಾರು ಮಾಡ್ಕೊತಾ ಇದ್ದೆ. ಇವಾಗ ಮಾಡಿಲ್ಲ ಈ ಸಲ. ಅದಕ್ಕೆ ಅಂಗಡಿನಲ್ಲಿ ತೊಗೊಂಬಂದಿದ್ದೀನಿ. ಮನೇಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮನೇಲೇ ರೆಡಿ ಮಾಡೋದ್ರಿಂದ ಸೂಪರಾಗಿ ಬರುತ್ತೆ.
ಮಗಳು ಬೇರೆ ಏನು ಕೆಲಸ, ಒಂದು ಚಪಾತಿ ಮಾಡಿದ್ರೆ ನನಗೆ ಡಬಲ್ ಕೆಲಸ ಮಾಡಿಸ್ತಾಳೆ ಅವಳು. ಏನು ಕೆಲಸ ಮಾಡಿದ್ರು ನಾನು ಹಿಂದಿಂದೆ ಬರಬೇಕು ಕೆಲಸ ಮಾಡೋಕ್ಕೆ. ಆಮೇಲೆ ಫ್ರೆಂಡ್ಸ್ ಆಯುಧ ಪೂಜೆ ಎಲ್ಲ ಹತ್ರ ಬರ್ತಾಯಿದೆ. ನೀವು ಯಾವ ಥರ ಆಚರಿಸ್ತೀರಾ, ಯಾವ ಥರ ಪೂಜೆ ಮಾಡ್ತೀರಾ ಎಲ್ಲ ನನಗೆ ತಿಳಿಸ್ಬೇಕು. ಬಜ್ಜಿ ನೋಡಿ ರೆಡಿ ಆಗ್ತಾ ಇದೆ, ಬಿಸಿ 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 ಬಜ್ಜಿ. ಬಜ್ಜಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನಾನೊಂದು ಟೇಸ್ಟ್ ಮಾಡಿ ಕೂಡ ತಿಂದು ನೋಡಿದೆ. ನೋಡಿ ಬಿಸಿ ಇದೆ ಇದು, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಟೇಸ್ಟು ಸೂಪರಾಗಿದೆ. ನಾನು ಕಟ್ ಮಾಡಿರೋದೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಬಜ್ಜಿ. ಇದು ಬಾಳೆಕಾಯಿ ಚಿಕ್ಕದಿತ್ತು, ಅದು ಇದೆಲ್ಲ ತೆಗೆದ್ಬಿಟ್ಟು ಮೇಲೆಲ್ಲ ಚಿಪ್ಪೆ ಎಲ್ಲ ತೆಗೆದು ಕಟ್ ಮಾಡೋದ್ರಿಂದ ನಿಮಗೆ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ. ನೀವು ಈ ಥರ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ನೀವು ದೊಡ್ಡ ದೊಡ್ಡದಾಗೂ ಕಟ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬಂದಿದೆ. ನಾನೊಂದು ಟೇಸ್ಟ್ ಮಾಡಿದೆ ಬಿಸಿನಲ್ಲೇ, ಒಂದು ತೆಗೆದು ಫಸ್ಟೇ. ಸೂಪರಾಗಿದೆ ಟೇಸ್ಟು. ಆಮೇಲೆ ಕಳ್ಳೆ ಹಸಿಟ್ಟು ಅಷ್ಟೇ ನೋಡಿ ತಗೊಳ್ಳಿ, ಚೆನ್ನಾಗಿರೋದು. ಕಳ್ಳೆ ಹಸಿಟ್ಟಲ್ಲಿ ಅದು ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಅದು ಚೆನ್ನಾಗಿ ಬರೋಲ್ಲ. ಆ ಥರ ನೋಡಿಕೊಂಡು ತಗೊಳ್ಳಿ. ಸೂಪರ್ ಬಂದಿದೆ, ಮೆತ್ತಿಗೆ ಟೇಸ್ಟಿಯಾಗಿ ಚೆನ್ನಾಗಿದೆ. ನೀವು ಅಲ್ಲಿ ಆಚೆ ಬಜ್ಜಿ ಗಿಜ್ಜಿ ಮಾಡ್ಕೊಂಡು ಅಂಗಡಿನಲ್ಲಿರೋ ಬಜ್ಜಿ ತಿಂದರೆ ಅದು ಎಣ್ಣೆ ಎಷ್ಟು ದಿನ ಹಾಕಿರ್ತಾರೋ, ಅದು ಹಸಿಟ್ಟು ಹೆಂಗಿರುತ್ತೋ ನಮ್ಮ ಸ್ವಲ್ಪ ಇದೆ ಅಲ್ವಾ, ಹೆಲ್ತ್ ಪ್ರಾಬ್ಲಮ್. ಏನಕ್ಕೆ ಮನೆಯೇ ಮಾಡ್ಕೊಂಡು ತಿನ್ಬೋದಲ್ಲ, ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟ್ ಇದೆ. ಮಗಳು ತಿಂತಾ ಇದ್ದಾರೆ. ಯಾಕೆ ಅಷ್ಟಾ ಬಿಸಿ ಬಿಸಿ ಬಜ್ಜಿ ತಿಂದಿದ್ದಾಯಿತು, ಬಿಸಿ ಬಿಸಿ ಟೀ ಕುಡಿತಾ ಇದ್ವಿ. ಮಳೆಗಾಲದಲ್ಲಿ ಮಳೆಗಿಳೆ ಬಂದಾಗ ನೀವು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೀ ಕುಡಿತಾ ಇದ್ದೀನಿ. ಹೆಂಗಿತ್ತು ಇವತ್ತು ನಾನು ಬಜ್ಜಿ ರೆಸಿಪಿ? ತುಂಬ ಸಿಂಪಲ್ಲಾಗಿದೆ, ನೀವು ಮಾಡ್ಕೊಬೋದು. ಏನು ಜಾಸ್ತಿ ಆಚೆ ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ, ಮನೆಯಲ್ಲೇ ತೊಗೊಂಡು ಮಾಡ್ಕೊಬೋದು. ಒಂದು 1/4 kg ಹಸಿಟ್ಟಿದ್ರೆ ನಾನು ಮಾಡಿರೋದ್ರಲ್ಲಿ ಒಂದು 50 ಮೇಲೆ ಬಜ್ಜಿ ಬಂದಿದೆ ಅಂತ ಅಂದ್ಕೊತೀನಿ, ಚಿಕ್ಕ ಚಿಕ್ಕದು. ನೀವು ಮಾಡ್ಕೊಂಡು ಟ್ರೈ ಮಾಡಿ, ತಿಂದು ನೋಡಿ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಲೈಕ್ ಮಾಡಿ, ಮರಿಬೇಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ.